ಮೊನ್ನೆ ನಮ್ಮ ಊರಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಬಸ್ ಹತ್ಬಿಟ್ಟು ನನ್ನ ಫೇವ್ರೆಟ್ ವಿಂಡೋ ಸೈಡ್ ಸೀಟ್ ಸಿಕ್ತಲ್ಲ ಅಂತ ಇನ್ನೇನು ವಿಂಡೋ ಓಪನ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಪಕ್ಕದಲ್ಲೇ ಒಬ್ಬರು ಅಜ್ಜಿ ಬಂದ್ಬಿಟ್ಟು ಅಯ್ಯಯ್ಯೋ ವಿಂಡೋ ಓಪನ್ ಮಾಡಬೇಡಪ್ಪ ಥಂಡಿ ಆಗುತ್ತೆ ಅಂತ ಹೇಳಿಬಿಟ್ರು. ಅಯ್ಯೋ ದೇವರೇ ಹೇಗಪ್ಪ ಹೋಗೋದು ವಿಂಡೋ ಓಪನ್ ಇದ್ದೇನೆ ಅಂತ ಅಂದ್ಕೊಳ್ತಾ ಸುಮ್ಮನೆ ಕೂತಿದ್ದೆ. ಆವಾಗ ಅವ್ರು ಹೇಳಿದ್ರು ಎಲ್ಲಿಗೆ ಹೋಗ್ತಾ ಇರೋದು ಏನು ಅಂತೆಲ್ಲ ಕೇಳಿದ್ರು. ಆಮೇಲೆ ನಾನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಆಯಿತು ಕೇಳಿ ಅಂತ ಹೇಳಿದೆ. ನನ್ನ ಮೊಮ್ಮಗಳು ಅದೇನೋ ಡಿಪ್ರೆಷನ್ ಅಂತೆ, ಆ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದಾಳೆ. ಅವರ ಅಪ್ಪ ಅಮ್ಮ ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣಮ್ಮ, ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋಗಬೇಕು ಅಂತ ಇದ್ದರು ಅಂತ ಹೇಳ್ತಾಯಿತ್ತು. ನಾನು ಹೇಳಿದೆ ಹೌದಾ, ಹೇಗೆ ಏನು ಮಾಡ್ತಾಳೆ ಮೊಮ್ಮಗಳು ಅಂತ ಕೇಳಿದೆ. ಏನಿಲ್ಲ, ಹೈಸ್ಕೂಲ್ ಆಯಿತು, ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು SSLCಲಿ ಅಂಥೇಳಿ ಅವ್ರ ಮನೇಲಿ ಅವರ ಅಪ್ಪ ಅಮ್ಮ ಬೈದರು. ನಾವು ಎಲ್ಲ ಒಂದು ಸ್ವಲ್ಪ ಬೈದ್ವಿ. ಅದರ ಮೇಲಿಂದ ಈ ಥರ ಮಂಕಾಗಿಬಿಟ್ಲು. ಆಮೇಲೆ ನೋಡಿದ್ರೆ ಅದೇನೋ ಡಿಪ್ರೆಷನ್ ಅಂತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಕೇಳಿದೆ, ಸರಿ ಏನು ಮಾಡ್ತಾಳೆ ನಿಮ್ಮ ಮೊಮ್ಮಗಳು, ಹೇಗಿರ್ತಾಳೆ ಅಂತ ಕೇಳಿದೆ. ಏನಿಲ್ಲ, ರೂಮಲ್ಲಿ ಒಬ್ಬಳೇ ಬಾಗಿಲು ಹಾಕ್ಕೊಂಡಿರ್ತಾಳೆ, ಯಾವಾಗಲೂ ಒಂದ್ಸಲಿ ಊಟ ಮಾಡ್ತಾಳೆ, ಹಸಿದೆ ಊಟ ಮಾಡಿಬಿಡ್ತಾಳೆ. ಒಂದೊಂದ್ಸಲಿ ಊಟ ಎದುರುಗಡೆ ಇದ್ರೂ ಊಟನೇ ಮಾಡಲ್ಲ. ಒಂದೊಂದ್ಸಲಿ ಅವಳಿಗೆ ಗೊತ್ತಿರಲ್ಲ ತಾನು ಏನು ತಿಂತಾಯಿದ್ದೀನಿ ಅಂತ. ನಾವೆಲ್ಲ ಸೀರಿಯಲ್ ನೋಡ್ತಾ ಇರಬೇಕಾದ್ರೆ ಮಧ್ಯ ಬಂದು ಸುಮ್ಮನೆ ನಗ್ತಾ ಇರ್ತಾಳೆ. ಒಂದೊಂದು ಸಲ ಏನು ಮಾಡ್ತಾಳೆ ಅಂದರೆ ನಾವು ನೋಡ್ತಾ ಇರೋ ಸೀರಿಯಲ್ನೇ ಆಫ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ, ಸಿಟ್ಟು ಮಾಡ್ತಾಳೆ, ಏನೇನೋ ಆಡ್ತಾಳೆ ಅಂತ ಹೇಳಿದ್ರು. ನಾನು ಅದಕ್ಕೆ ಅಂದ್ಕೊಳ್ತಾ ಇದ್ದೆ, ಅಲ್ಲ ಇದಕ್ಕೆ ಡಿಪ್ರೆಷನ್ ಅಂತ ಹೆಸರಿಟ್ಟಿದ್ದಾರೆ, ಇವಾಗ ಏನು ಮಾಡ್ತಾರೆ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಪಾಸಿಟಿವ್ ಮೈಂಡು ಅಥವಾ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾರೆ. ಅವರು ಇನ್ನೇನು ಮಾಡ್ತಾರೆ, ಒಂದು 3 ಅಥವಾ 4 ತಿಂಗಳು ಅಥವಾ 6 ತಿಂಗಳು ಏನೇನೋ ಮಾತ್ರೆಗಳನ್ನ ಬರೆದು ಕೊಡ್ತಾರೆ. ಹಾಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತಾರೆ. ಅದೇ ಕೌನ್ಸಿಲಿಂಗ್ ಅಂದರೆ ಅವರೊಬ್ಬರನ್ನೇ ಕೂರಿಸ್ಕೊಂಡು ಏನಾಯಿತು, ಯಾಕಾಯಿತು, ಅವ್ರ ಮನಸ್ಸಲ್ಲಿರೋ ಪ್ರಶ್ನೆಗಳನ್ನು ತೆಗೆದು ಅವ್ರಿಗೆ ಬೇಕಾದ ಉತ್ತರಗಳನ್ನು ತಗೊಳ್ತಾರೆ. ಹಾಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅದನ್ನು ಮಾಡ್ತಾರೆ. ಅವರು ಅಪರಿಚಿತರಾಗಿರೋದ್ರಿಂದ ಅವಳು ತುಂಬ ನಂಬಿಕೆಯಿಂದ ಒಳಗಡೆ ಏನಿರುತ್ತೆ ಎಲ್ಲ ಹೇಳ್ಕೊಂಬಿಡ್ತಾಳೆ. ಹಾಗೆ ಅವರು ಅದಕ್ಕೆ ಟ್ರೀಟ್ಮೆಂಟ್ ರೂಪದಲ್ಲಿ ಮಾತ್ರೆಗಳನ್ನು ಕೊಡ್ತಾರೆ. ಒಂದೊಂದ್ಸಲಿ ಅವರು ಅಡಿಕ್ಟ್ ಆಗಿಬಿಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನೇನು ಹೇಳ್ತೀನಿ ಅಂದರೆ, ಆ ಕಾಯಿಲೆ ಏನು ಅಂತ ನಾವು ಹೆಸರಿಟ್ಟಿದ್ದೀವಿ, ಅದು ಯಾಕಾಗಿದೆ ಮತ್ತು ಅದರ ರೂಪ ಏನು ಅಂತ ಕೂಡ ನಮಗೆ ಗೊತ್ತಾಗಿದೆ. ನಮಗೆ ನಾವೇ ಯಾಕೆ ಒಂದು ರೂಮಲ್ಲಿ ಮೆಡಿಟೇಷನ್ ಥರ, ಅವ್ರು ಹೇಳೋದು ಅದೇನೇ ಮೆಡಿಟೇಷನ್ ಮಾಡಿ ಅಂತ, ಅದೇ ಥರ ನಮಗೆ ಬೆಳಗ್ಗೆನೋ ಅಥವಾ ಸಂಜೆನೋ ಯಾವಾಗ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೋ ಆ ಟೈಮಲ್ಲಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಬೇಕು. ಅಥವಾ ಒಂದು ಹಾಳೆಯಲ್ಲಿ ಪೆನ್ನನ್ನು ತೊಗೊಂಡು ನಾನು ಯಾವ ಥರ ನಡ್ಕೊಳ್ತಾ ಇದ್ದೀನಿ, ಮೊದಲು ನಾನು ಹೇಗಿದ್ದೆ, ಇವಾಗ ನಾನು ಹೇಗೆ ನಡ್ಕೊಳ್ತಾ ಇದ್ದೀನಿ, ಯಾವ್ಯಾವ ಕ್ಷಣದಲ್ಲಿ ನಮಗೆ ಸಿಟ್ಟು ಬರುತ್ತೆ ಅಥವಾ ಖುಷಿ ಆಗುತ್ತೆ ಅಥವಾ ನಮಗೇನಾಗುತ್ತೆ ಅಥವಾ ನಮ್ಮಲ್ಲಿ ಏನು ಬದಲಾವಣೆ ಆಗ್ತಾಯಿದೆ ಅದನ್ನು ಒಂದು ಹಾಳೆಯಲ್ಲಿ ಬರ್ಕೊಂಡು ದಿನ ಒಂದಷ್ಟು ಪ್ರಶ್ನೆಗಳಿಗೆ ನಮಗೆ ನಾವೇ ಉತ್ತರ ಕೊಟ್ಕೊತಾ ಹೋದರೆ ನಮಗೆ ನಾವೇ ಡಾಕ್ಟ್ರ್ ಆಗ್ಬೋದು. ಮತ್ತು ಆ ಡಿಪ್ರೆಷನ್ ಅನ್ನೋ ಒಂದು ಕಾಯಿಲೆನ ಹೆಸರಿಟ್ಟಿರ್ತಾರಲ್ಲ, ಅದರಿಂದ ನಾವು ಆಚೆ ಬರ್ಬೋದು. ಯಾವುದೇ ಮಾತ್ರೆಗಳಿಲ್ಲದೆ, ಯಾವುದೇ ಔಷಧಿಗಳಿಲ್ಲದೆ, ಯಾವುದೇ ಕೌನ್ಸಿಲಿಂಗ್ ಇಲ್ಲದೆ ನಮಗೆ ನಾವೇ ಡಾಕ್ಟ್ರ್ ಆಗ್ಬೋದು, ನಮ್ಮನ್ನು ನಾವೇ ಹೀಲ್ ಮಾಡ್ಕೋಬೋದು. ಯಾಕಂದರೆ ನಮಗೆ ಏನಾಗಿದೆ ಅಂತ ಗುರುತಿಸುವ ಮಟ್ಟದಲ್ಲಿ ನಾವಿದ್ದೀವಿ ಅಂದರೆ ಆ ಕಾಯಿಲೆಗೆ ನಾವು ಗುಣ ಕೂಡ ನಾವೇ ಮಾಡ್ಕೊಳ್ಬೋದು. ತೀರಾ ಏನು ಮಾಡ್ತಾಯಿದ್ದೀವಿ ಅದನ್ನೇ ಕಂಟಿನ್ಯೂ ಆಗ್ತಾಯಿದ್ರೆ ಮತ್ತು ಅದನ್ನು ಯಾರೂ ಗುರುತಿಸ್ತೇನೆ ಹೋದರೆ ಅದು ನಮಗೆ ಜಾಸ್ತಿಯಾಗಿ ಅದು ಹುಚ್ಚಿನ ರೂಪ ತಗೊಳ್ಬೋದು. ಅಥವಾ ಮನೇಲಿದ್ದವರೇ ಅದನ್ನು ಆ ಥರ ಹೇಳಿ ಅವರು ಹುಚ್ಚರಾಗೋ ಸಾಧ್ಯತೆ ಇರುತ್ತೆ. ಅದ್ರ ಬದಲು ಆ ಥರ ಆದಾಗ ಆರಂಭದಲ್ಲೇ ನಾವು ಅದನ್ನು ಕಂಡುಹಿಡ್ದು ನಮ್ಮ ಕಾಯಿಲೆಗೆ ನಾವೇ ಔಷಧಿನ ತಗೊಂಡ್ರೆ ನಮಗೆ ನಾವೇ ಗುಣ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಥರನೇ ಈ ಥರ ಯಾರಿಗಾದರೂ ಆದರೆ ನಾವು ಕೂಡ ಅವರಿಗೆ ಸಜೆಷನ್ ಮಾಡ್ಬೋದು. ನನ್ನ ಪ್ರಕಾರ ಏನಂದರೆ, ಈ ಡಿಪ್ರೆಷನ್ ಅನ್ನೋದು ಮಹಾ ದೊಡ್ಡ ಕಾಯಿಲೆ ಏನೂ ಅಲ್ಲ. ಆ ಡಾಕ್ಟ್ರು ಏನು ಮಾಡ್ತಾರೆ ಅದನ್ನು ನಮಗೆ ನಾವೇ ಮಾಡಿಕೊಂಡು ನಾವೇ ಗುಣ ಮಾಡ್ಕೊಳ್ಬೋದು. ಕೆಲವರಿಗೆ ಲವ್ ಫೇಲ್ಯೂರ್ ಆಗಿರುತ್ತೆ,
ಇನ್ನು ಕೆಲವರಿಗೆ ಯಾವುದಾದ್ರೂ ಕಾಯಿಲೆ ಬಂದು ಈ ಥರ ಆಗಿರುತ್ತೆ, ಅಥವಾ ತಮ್ಮವ್ರನ್ನ ಕಳ್ಕೊಂಡಾಗಿರುತ್ತೆ, ಅಥವಾ ಯಾವುದಾದ್ರೂ ಶಾಕಿಂದ ಆಗಿರುತ್ತೆ. ಯಾವುದರಿಂದನೂ ನಾವು ಆಚೆ ಬರದೇ ಇರೋಷ್ಟು ಏನು ಪ್ರಪಾತಕ್ಕೆ ಹೋಗಿರಲ್ಲ. ಅವರೇನು ಒಂದು ರೂಮಲ್ಲಿ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾರೆ, ಅದೇ ಕೌನ್ಸಿಲಿಂಗನ್ನು ನಮಗೆ ನಾವೇ ಮಾಡಿಕೊಂಡು ನಾವೇ ಅದರಿಂದ ಹೊರಗೆ ಬರ್ಬೋದು. ಯಾಕಂದರೆ ಮನೇಲಿ ಯಾರಾದರೂ ಒಬ್ಬರು ಈ ಥರ ಹೇಳಿದಾಗ ಇವ್ರು ಡಿಪ್ರೆಷನಿಗೆ ಹೋಗ್ತಾ ಇದ್ದಾರೆ ಅಥವಾ ಇವ್ರು ಹುಚ್ಚು ಥರ ಆಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ರೆ ಅವ್ರು ಅದನ್ನು ತಲೆಗೆ ತೊಗೊಂಡು ನಮಗೇನೋ ಆಗಿದೆ ಅನ್ನೋದನ್ನು ಅವರವರೇ ತಲೆಗೆ ತಗೊಳ್ತಾರೆ. ಅದ್ರ ಬದಲು ಮನೆಯಿಂದನೇ ಪಾಸಿಟಿವ್ ಥಾಟ್ಗಳನ್ನು, ಪಾಸಿಟಿವ್ ಮಾತುಗಳನ್ನು ಅವರಿಗೆ ಹೇಳ್ತಾ ಬಂದರೆ ಖಂಡಿತ ಅವ್ರ ಜೊತೆ ಮನೆಯವರು ಕೂಡ ಇದನ್ನು ವಾಸಿ ಮಾಡ್ಬೋದು. ಯಾವುದೇ ಡಾಕ್ಟ್ರ್ ಸಹಾಯ ಇಲ್ಲದೇ ವಾಸಿ ಮಾಡ್ಬೋದು. ಸೊ ನಾನು ಈ ಥರ ಸ್ಥಿತಿಲಿರೋ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನಿಮಗೆ ನೀವೇ ಡಾಕ್ಟ್ರಾಗಿ ನಿಮ್ಮ ಕಾಯಿಲೆನ ನೀವೇ ಗುಣ ಮಾಡ್ಕೊಳ್ಳಿ. ಇವಾಗ ಮಾಮೂಲಿ ಶೀತ ಏನಾದರೂ ಬಂದರೆ ನಾವೇನು ಮಾಡ್ತೀವಿ, ಹೋಮ್ ರೆಮಿಡೀಸ್ನ ಮಾಡ್ತೀವಿ. ಶುಂಠಿ ಕಷಾಯ ಅಥವಾ ಏನಾದರೂ ಒಂದು ಅಮೃತಾಂಜನ್ನು, ಆವಿ ತಗೊಳ್ಳೋದು, ಈ ಥರ ಮಾಡಿ ನಮಗೆ ನಮ್ಮ ಶೀತನ ಗುಣ ಮಾಡ್ಕೊಳ್ಬೇಕು ಅನ್ನೋ ಒಂದು ಕನ್ಸರ್ನ್ ಇರುವಾಗ, ಒಂದು ಥಾಟ್ ಇರುವಾಗ, ಇಂಥ ಒಂದು ಸಿಂಪಲ್ ಆಗಿರೋ ಡಿಪ್ರೆಷನ್ನಿಂದ ನಾವು ಯಾಕೆ ಹೊರಗೆ ಬರೋಕ್ಕಾಗಲ್ಲ? ಖಂಡಿತ ಹೊರಗೆ ಬರೋಕ್ಕಾಗುತ್ತೆ. ಯಾವುದೇ ಕಾಯಿಲೆ ಆದರೂ ಅಷ್ಟೇ, ತುಂಬ ಮಿತಿ ಮೀರಿದಾಗ ಅದು ಪ್ರಕೋಪಕ್ಕೆ ಹೋಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲೇ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಮದ್ದನ್ನು ನಮಗೆ ನಾವೇ ಮಾಡಿಕೊಂಡ್ರೆ ನಮ್ಮ ಕಾಯಿಲೆ ಖಂಡಿತ ಹೀಲ್ ಆಗುತ್ತೆ. ಥ್ಯಾಂಕ್ ಯು.